one is colligative properties, and then Tyndall effect, and then color, and then Brownian movement. So these are the properties of the colloidal solutions. So in this session, we are discussing these are the properties. Okay. So first one is colligative property. What is this colligative properties? So firstly, we are all know about the colloids, right? So colloids are the particles. These are the simple molecules are aggregated to form a colloids. So ಅಂದ್ರೆ simple molecules ಗಳು aggregate ಆಗಿಬಿಟ್ಟು colloids formation ಆಗುತ್ತೆ ಅಂತ ನಮಗೆ ಗೊತ್ತಿದೆ, ಹೌದಾ? So that in the colloidal solution, the number of particles is less when compared to true solution. ಹೌದಾ? ಸೊ ನಾವು ಒಂದು ಟ್ರೂ ಸೊಲ್ಯೂಷನ್ ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಒಂದು ಸಾಲ್ಟ್ ಸೊಲ್ಯೂಷನ್ ನ ತಗೊಳ್ಳೋಣ. ಸೊ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ, ಸಾಲ್ಯೂಟ್ ಅನ್ನೋದು ಕಂಪ್ಲೀಟ್ ಆಗಿ ಸಾಲ್ಯುಬಲ್ ಆಗಿರುತ್ತೆ ಸಾಲ್ವೆಂಟ್ ಅಲ್ಲಿ, ಸೊ ದಟ್ ಆ ಪಾರ್ಟಿಕಲ್ ಸೈಜ್ ಟೂ ಸ್ಮಾಲ್ ಆಗಿರುತ್ತೆ. ಅಂಡ್ in the case of true solution, the particles are freely moving, right? But in case of colloids, the particles are aggregate, they form a colloids, right? Its mass is higher mass ಇರುತ್ತೆ, ಹೌದಲ್ಲ ಪಾರ್ಟಿಕಲ್ ಗೆ. ಬಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಅನ್ನೋದು ಏನಾಗುತ್ತೆ, ಕಡಿಮೆ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. So that if the number of particles is less in case of colloids compared to true solution, so these colligative properties are mainly depends upon the number of particles present on the solutions ಅಂತ ಹೇಳ್ತೀವಿ. So that here in the colloids, the number of particles are less in case of colloidal solution. Therefore, the colligative properties are, it means the values of or the magnitude of colligative properties is less in case of the colloidal solution. So what are these colligative properties? So ನಿಮಗೆ colligative properties ಅಂತಂದ್ರೆ ಈ ಆಪ್ಟಿಕಲ್ ಆಸ್ಮೋಟಿಕ್ ಪ್ರೆಷರ್ ಆಗಿರಬಹುದು, ಅಥವಾ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಗಿರಬಹುದು, ಅಥವಾ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗಿರಬಹುದು, ಅಥವಾ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಗಿರಬಹುದು. ಸೊ ಇವೆಲ್ಲವೂ ನಾವೇನಂತ ಹೇಳ್ತೀವಿ, ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಇವುಗಳನ್ನ ತುಂಬಾ ಡೀಟೇಲ್ ಆಗಿ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಓದ್ತಾ ಹೋಗ್ತೀವಿ, ಓಕೆನಾ? ಸೊ ಅಂದ್ರೆ ಈ ಆಸ್ಮೋಟಿಕ್ ಪ್ರೆಷರ್ ಆಗಿರ್ಬೋದು, ಅಥವಾ ವೇಪರ್ ಪ್ರೆಷರ್ ಆಗಿರ್ಬೋದು, ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಯಾಕೆ ಅಂತಂದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಮೇಲೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ಡಿಪೆಂಡ್ಸ್ ಆಗಿರೋದ್ರಿಂದ ಈ ಕೊಲೈಡಲ್ ಸೊಲ್ಯೂಷನ್ ಅಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಕಡಿಮೆ ಇರುತ್ತೆ, ಪಾರ್ಟಿಕಲ್ ನ ಸೈಜ್ ಬಿಗ್ ಇರುತ್ತೆ. ಯಾಕೆ ಅಂತಂದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಜೊತೆಗೆ ಗೂಡಿ ಅಂದ್ರೆ ಮೀನ್ಸ್ ದೇ ಆರ್ ಅಗ್ರಿಗೇಟ್ ಟು ಫಾರ್ಮ್ ಎ ಕೊಲೈಡ್ ಆಗಿರುತ್ತೆ. ಸೊ ಇಂಡಿವಿಜುವಲ್ ಅಂತ ತಗೊಂಡಾಗ ನಂಬರ್ ಆಫ್ ಪಾರ್ಟಿಕಲ್ಸ್ ಅನ್ನೋದು ಸೊಲ್ಯೂಷನ್ ಅಲ್ಲಿ ಕಡಿಮೆ ಇರೋದ್ರಿಂದ ಸೊ ಆ ಕೊಲಿಗೇಟಿವ್ ಪ್ರಾಪರ್ಟೀಸ್ ನ ವ್ಯಾಲ್ಯೂಸ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ ಇನ್ ಕೇಸ್ ಆಫ್ ಕೊಲೈಡ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಯಾವ ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಂತ ನೋಡ್ತಾ ಹೋಗೋದಾದ್ರೆ, ಸೊ ಅದರಲ್ಲಿ ಯಾವುದು ಅಂತಂದ್ರೆ ಆಸ್ಮೋಟಿಕ್ ಪ್ರೆಷರ್ ಆಗಿರ್ಬೋದು, ಆಸ್ಮೋಟಿಕ್ ಪ್ರೆಷರ್ ಅಂಡ್ lowering of vapor pressure ಹಾಗೆ elevation in boiling point and depression in freezing point. So ಇವೆಲ್ಲವೂ ಕೂಡ colligative properties ಅಂತ ಹೇಳ್ತಾ ಹೋಗ್ತೀವಿ ನಾವು, ಓಕೆನಾ? So this is about the colligative properties. So if the number of particles is less in the solution, then the magnitude of that is the value of the colligative properties are decreases ಅಂತ ಹೇಳ್ತಾ ಹೋಗ್ತೀವಿ, ಓಕೆ? So then coming to the Tyndall effect ಅಂತ ಹೇಳ್ತೀವಿ. So ಈ Tyndall effect ಅಂತಂದ್ರೆ, ಸೊ ಒಂದು ಯೂಶುವಲ್ ಆಗಿ ಒಂದು ಎಕ್ಸಾಂಪಲ್ ಅನ್ನು ಹೇಳ್ತೀವಿ, ನೀವು ಅಬ್ಸರ್ವ್ ಮಾಡಿರ್ತೀವಿ, ಓಕೆನಾ? ಸೊ ಒಂದು ನಾವು ಟ್ರೂ ಸೊಲ್ಯೂಷನ್ ತಗೋಣ, ಅಂದ್ರೆ ಒಂದು ವಾಟರ್ ತಗೊಂಡು ಅದಕ್ಕೆ ಯಾವುದೋ ಒಂದು ಸಾಲ್ಟ್ ನಾವು ಡಿಸಾಲ್ವ್ ಮಾಡೋಣ. ಸೊ ಅದು ಟ್ರೂ ಸೊಲ್ಯೂಷನ್ ಆಗುತ್ತೆ, ಯಾಕಂದ್ರೆ ಕ್ಲಿಯರ್ ಇರುತ್ತೆ, ಹೋಮೋಜಿನಿಯಸ್ ಸೊಲ್ಯೂಷನ್. ಒಂದು ಹೋಮೋಜಿನಿಯಸ್ ಸೊಲ್ಯೂಷನ್ ತಗೊಂಡಿದ್ದೀವಿ, ಓಕೆನಾ? ಆ ಒಂದು ಹೋಮೋಜಿನಿಯಸ್ ಸೊಲ್ಯೂಷನ್ ನೀವು ಒಂದು ಡಾರ್ಕ್ ಪ್ಲೇಸ್ ಅಲ್ಲಿ ಇಟ್ಬಿಟ್ಟು, ಸೊ ನೀವು ಅದನ್ನ ಒಂದು ಲೈಟ್ ಡೈರೆಕ್ಷನ್, ವಿ ಆರ್ ಅಬ್ಸರ್ವಿಂಗ್ ದಟ್ ಸೊಲ್ಯೂಷನ್ ಇನ್ ದ ಡೈರೆಕ್ಷನ್ ಆಫ್ ಲೈಟ್. ಸೊ ಲೈಟ್ ಯಾವ ಡೈರೆಕ್ಷನ್ ಬರ್ತಾ ಇದೆ ಆ ಡೈರೆಕ್ಷನ್ ನೀವು ಅದನ್ನ ಅಬ್ಸರ್ವ್ ಮಾಡಿ. ಸೊ ಹೇಗೆ ಅಂತಂದ್ರೆ, ಸಪೋಸ್ ಇದು ಒಂದು ಟ್ರೂ ಸೊಲ್ಯೂಷನ್ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಓಕೆ? ಜಸ್ಟ್ ಬಟ್ ಇಲ್ಲಿ ನಾವು ಇದನ್ನ ಟ್ರೂ ಸೊಲ್ಯೂಷನ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಈ ಟ್ರೂ ಸೊಲ್ಯೂಷನ್ ಇದೆ. ಸೊ ನಾನು ಏನ್ ಮಾಡಿದ್ದೀನಿ, ಒಂದು ಡಾರ್ಕ್ ಪ್ಲೇಸ್ ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ನಾನು ಲೈಟ್ ಡೈರೆಕ್ಷನ್ ಮಾಡ್ತೀನಿ, ಲೈಟ್ ಆ ಕಡೆಯಿಂದ ಬರ್ತಾ ಇದೆ ಅಂತ, ನಾನು ಆಪೋಸಿಟ್ ಡೈರೆಕ್ಷನ್ ಏನಾಗ್ತದೆ, ಲೈಟ್ ಬರ್ತಾ ಇದೆ, ಹೌದಾ? ಸೊ ನನ್ನ ಲೈಟ್ ಡೈರೆಕ್ಷನ್ ಅಲ್ಲಿ ಏನಾಗಿರುತ್ತಾಗ ನಾನು ಈ ಕಡೆಯಿಂದ ನೋಡ್ತಾ ಹೋಗ್ತೇನೆ, ಲೈಟ್ ಡೈರೆಕ್ಷನ್ ನನಗೆ ಈ ಡೈರೆಕ್ಷನ್ ಬರ್ತಾ ಇದೆ. ಸೊ ನಾನು ಲೈಟ್ ನ ಈ ಡೈರೆಕ್ಷನ್ ನೋಡಿ, ಯಾಕಂದ್ರೆ ಲೈಟ್ ಆ ಕಡೆ ನನಗೆ ಬರ್ತಾ ಇದೆ. ಸೊ ನನಗೆ ಲೈಟ್ ಡೈರೆಕ್ಷನ್ ಇದಾಗುತ್ತೆ. ಸೊ ನಾನು ಈ ಕಡೆಯಿಂದ ಈಗ ಅಬ್ಸರ್ವ್ ಮಾಡ್ತೀನಿ ಅಂತಂದ್ರೆ ನನಗೆ ಆ ಸೊಲ್ಯೂಷನ್ ಹೇಗೆ ಕಾಣುತ್ತೆ, ಕ್ಲಿಯರ್ ಆಗಿ ಕಾಣುತ್ತೆ, ಕರೆಕ್ಟ್ ಅಲ್ವಾ? ಸೊ ನಾನು ಲೈಟ್ ಡೈರೆಕ್ಷನ್ ಅಲ್ಲಿ ಇದನ್ನ ನೋಡ್ತಾ ಇದ್ದಾಗ ನನಗೆ ಆ ಸೊಲ್ಯೂಷನ್ ಹೇಗೆ ಕಾಣುತ್ತೆ, ಕ್ಲಿಯರ್ ಸೊಲ್ಯೂಷನ್ ತರ ಕಾಣುತ್ತೆ. ಅರ್ಥ ಆಗ್ತದೆ? ಸಪೋಸ್ ಇಫ್ ಯು ಅಬ್ಸರ್ವ್ ದಿ ಸೊಲ್ಯೂಷನ್ ಇನ್ ರೈಟ್ ಆಂಗಲ್ಸ್ ಟು ಈಚ್ ಅದರ್, ಓಕೆ? ಇನ್ ರೈಟ್ ಆಂಗಲ್ಸ್ ಟು ದ ಲೈಟ್ ಡೈರೆಕ್ಷನ್, ಲೈಟ್ ಡೈರೆಕ್ಷನ್ ಗೆ ರೈಟ್ ಆಂಗಲ್ಸ್ ಆಗಿ ನೋಡೋದು ಅಂತಂದ್ರೆ
ಆ ಕಡೆಯಿಂದ ಲೈಟ್ ಬರ್ತಾ ಇದೆ ಅಂತಂದ್ರೆ ನಾನು ಪರ್ಪೆಂಡಿಕ್ಯುಲರ್ ಅಂದ್ರೆ ಈ ಕಡೆ ಇಟ್ಕೊಂಡು ನೋಡಿದೆ ಅಂತಂದ್ರೆ ಟ್ರೂ ಸೊಲ್ಯೂಷನ್ ನ ಅದು ಹೇಗೆ ಕಾಣುತ್ತೆ ನನಗೆ ಅಂತಂದ್ರೆ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. If you observe the true solution in the direction of light, we observe the solution that is clear. Okay na? The clear solution will be observable. But if we observe the true solution in perpendicular to the light direction, it appears dark. ಅಂದ್ರೆ ಅದು ನಿಮಗೆ ಡಾರ್ಕ್ ಆಗಿ ಕಾಣುತ್ತೆ ಅಂತ ಹೇಳ್ತೀವಿ. ಓಕೆನಾ? ಸೊ ಅದೇನೇ ನೀವು ಕೊಲೈಡಲ್ ಸೊಲ್ಯೂಷನ್ ನ ರಿಪ್ಲೇಸ್ ಮಾಡಿ ಟ್ರೂ ಸೊಲ್ಯೂಷನ್ ಬದಲು ಕೊಲೈಡಲ್ ಸೊಲ್ಯೂಷನ್ ಇರೋಣ. ಸೇಮ್ ಪ್ರೋಸೆಸ್ ನೋಡೋಣ. ಸೊ ಫಸ್ಟ್ ನೀವೇನ್ ಮಾಡಬೇಕು, ಆ ಸೊಲ್ಯೂಷನ್ ನ we are observing the solution in the direction of light. Direction of light ನಾನು ನೋಡ್ತಾ ಇದ್ದು ನನಗೆ ಹೇಗೆ ಕಾಣುತ್ತೆ ಅಂತಂದ್ರೆ, ಸೊ ನನಗೆ ಲೈಟ್ ಪಾತ್ ನ ಅಪಿಯರ್ ಆಗುತ್ತೆ. ಲೈಟ್ ಪಾತ್ ಅಂದ್ರೆ ಯಾವ ರೀತಿ ಆ ಲೈಟ್ ಪಾಸ್ ಆಗಿದೆ ಆ ಸೊಲ್ಯೂಷನ್ ಅಲ್ಲಿ ಅಂತ ನಮಗೆ ಕಾಣಿಸುತ್ತೆ. ಲೈಟ್ ನ ಪಾತ್ ಕಾಣಿಸ್ತಾ ಹೋಗುತ್ತೆ ಸೊಲ್ಯೂಷನ್ ಒಳಗಡೆ. ಫಸ್ಟ್ ಹೇಗೆ ಕಾಣಿಸುತ್ತೆ ಅಂದ್ರೆ ಟ್ರೂ ಸೊಲ್ಯೂಷನ್ ಅಲ್ಲಿ ಕ್ಲಿಯರ್ ಆಗುತ್ತೆ ಸೊಲ್ಯೂಷನ್. ಅಲ್ಲಿ ಯಾವುದೇ ರೀತಿ ಲೈಟ್ ಪಾತ್ ನನಗೆ ಕಾಣಿಸ್ತಾ ಇಲ್ಲ, ಹೇಗೆ ಪಾಸ್ ಆಗಿದೆ ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಬಟ್ ಇನ್ ಕೇಸ್ ಆಫ್ ಕೊಲೈಡ್ಸ್ ವಿ ಆರ್ ಅಬ್ಸರ್ವಿಂಗ್ ದಿ ಪಾತ್ ಆಫ್ ಲೈಟ್. ಲೈಟ್ ಯಾವ ರೀತಿ ಆ ಸೊಲ್ಯೂಷನ್ ಅಲ್ಲಿ ಪಾಸ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಅದೇ ರೀತಿ ನೀವು ಪರ್ಪೆಂಡಿಕ್ಯುಲರ್ ಆಗಿ ನೋಡಿದಾಗಲೂ ಕೂಡ ಅದು ಇಲ್ಯುಮಿನೇಷನ್ ಕಾಣಿಸ್ತಾ ಇರುತ್ತೆ ನಿಮಗೆ. ಅರ್ಥ ಆಗ್ತಿದೆ? ಅದು ಕೂಡ ನಿಮಗೆ ಲೈಟ್ ಪಾತ್ ಇಲ್ಯುಮಿನೇಟ್ ಆಗ್ತಾ ಇರುತ್ತೆ ಅಂತ ಹೇಳಿ. ಇದನ್ನ ನೀವು ಅಬ್ಸರ್ವ್ ಮಾಡ್ತೀವಿ, ನಿಮ್ಮ ಮನೆಯಲ್ಲೂ ಕೂಡ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ಬೋದು. ಓಕೆನಾ? ಸೊ ಯಾಕೆ ಹೀಗಾಗುತ್ತೆ? ಟ್ರೂ ಸೊಲ್ಯೂಷನ್ ಅಲ್ಲಿ ಯಾಕೆ ನಮಗೆ ಕ್ಲಿಯರ್ ಸೊಲ್ಯೂಷನ್ ಕಾಣಿಸುತ್ತೆ ಅಥವಾ ಪರ್ಪೆಂಡಿಕ್ಯುಲರ್ ಇದ್ದಾಗ ಡಾರ್ಕ್ ಆಗಿ ಕಾಣಿಸುತ್ತೆ? ಅದೇ ಕೊಲೈಡಲ್ ಸೊಲ್ಯೂಷನ್ ನಾವು ಹಾಗೆ ಅಬ್ಸರ್ವ್ ಮಾಡಿದಾಗ, ಇನ್ ದ ಡೈರೆಕ್ಷನ್ ಆಫ್ ಲೈಟ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ನನಗೆ ಪಾತ್ ಆಫ್ ಲೈಟ್ ನ ಕ್ಲಿಯರ್ ಮಾಡುತ್ತೆ, ಕಾಣಿಸುತ್ತೆ ನಮಗೆ. ಅದೇ ಪರ್ಪೆಂಡಿಕ್ಯುಲರ್ ಆಗಿ ನೋಡಿದ್ರೆ ಇಲ್ಯುಮಿನೇಷನ್ ಕಾಣಿಸುತ್ತೆ, ಪಾಸ್ ಆಗಿರೋದು ಇಲ್ಯುಮಿನೇಷನ್ ಕಾಣಿಸುತ್ತೆ ಅಂತಂದ್ರೆ, ಬಿಕಾಸ್ ಇನ್ ಕೇಸ್ ಆಫ್ ಟ್ರೂ ಸೊಲ್ಯೂಷನ್ ದ ಪಾರ್ಟಿಕಲ್ ಸೈಜ್ ಇಸ್ ಟೂ ಸ್ಮಾಲ್. ಓಕೆ, ದ ಪಾರ್ಟಿಕಲ್ ಸೈಜ್ ಇಸ್ ಟೂ ಸ್ಮಾಲ್. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪಾರ್ಟಿಕಲ್ಸ್ ಯಾವುದೇ ರೀತಿ ಸ್ಕ್ಯಾಟರಿಂಗ್ ಆಗೋದಿಲ್ಲ. ಪಾರ್ಟಿಕಲ್ಸ್ ಅಂತ ಜಸ್ಟ್ ಲೈಟ್ ಏನಾಗುತ್ತೆ ಪಾಸ್ ಆಗುತ್ತೆ. ಬಟ್ ಅಲ್ಲಿ ಪಾರ್ಟಿಕಲ್ ಸೈಜ್ ಟೂ ಸ್ಮಾಲ್ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿ ಪ್ರೋಸೆಸ್ ಆಗೋದಿಲ್ಲ, ಅದೇನಾಗುತ್ತೆ ಡೈರೆಕ್ಟ್ ಆಗಿ ಪಾಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅದೇ ಕೊಲೈಡಲ್ ಸೊಲ್ಯೂಷನ್. ಅದೇ ನಾವೀಗ ಪರ್ಪೆಂಡಿಕ್ಯುಲರ್ ಅಂತ ನಮ್ಗೆ ಡಾರ್ಕ್ ಕಾಣುತ್ತೆ. ಯಾಕೆ ಅಂದ್ರೆ ಆ ಲೈಟ್ ಅನ್ನೋದು ಡೈರೆಕ್ಟ್ ಆಗಿ ಪಾಸ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಸ್ಕ್ಯಾಟರ್ಡ್ ಬೀಯಿಂಗ್ ಬರೋದಿಲ್ಲ ನಮಗೆ. ಹೌದಾ? ಸೊ ದಟ್ ನಾನು ಪರ್ಪೆಂಡಿಕ್ಯುಲರ್ ನೋಡಿದೆ ಅಂದಾಗ ಅದು ಡಾರ್ಕ್ ಆಗಿ ಕಾಣಿಸುತ್ತೆ. ಯಾವುದೇ ಒಂದು ಲೈಟ್ ನನಗೆ ಕಣ್ಣಿಗೆ ಕಾಣಿಸಿಲ್ಲ ಅಂತಂದಾಗ ಅದು ನನಗೆ ಡಾರ್ಕ್ ಆಗಿ ಕಾಣಿಸುತ್ತೆ. ಸೊ ಲೈಟ್ ಡೈರೆಕ್ಷನ್ ಹೀಗಿತ್ತು ಅಂದ್ರೆ ಇದು ಟ್ರೂ ಸೊಲ್ಯೂಷನ್ ಅಂತಂದ್ರೆ ಆ ಟ್ರೂ ಸೊಲ್ಯೂಷನ್ ಅಲ್ಲಿ ಪಾರ್ಟಿಕಲ್ ಸ್ಟ್ರೈಟ್ ಆಗಿ ಪಾಸ್ ಆಗುತ್ತೆ, ಯಾವುದೇ ರೀತಿ ಸ್ಕ್ಯಾಟರಿಂಗ್ ಆಗೋದಿಲ್ಲ ಪ್ರೋಸೆಸ್. ಅರ್ಥ ಆಗ್ತಿದೆ? ಸೊ ದಟ್ ನನಗೆ ಇಲ್ಲಿ ಮಾತ್ರ ಏನಾಗುತ್ತೆ, ಅದು ಕ್ಲಿಯರ್ ಸೊಲ್ಯೂಷನ್ ಕಾಣಿಸುತ್ತೆ. ಹೀಗೆ ನೋಡಿದಾಗ ನಿಮ್ಗೆ ಯಾವುದೇ ಲೈಟ್ ಪಾಸ್ ಆಗ್ತಾ ಇಲ್ಲ, ನನಗೆ ಅಪೋಸಿಟ್ ಆಗಿ ಯಾವುದೇ ರೀತಿ ಅಥವಾ ಸ್ಕ್ಯಾಟರಿಂಗ್ ಬೀಮ್ಸ್ ಯಾವುದು ಬರ್ತಾ ಇಲ್ಲ. ಸೊ ದಟ್ ನಾನು ಪರ್ಪೆಂಡಿಕ್ಯುಲರ್ ಆಗಿ ನೋಡಿದೆ ಲೈಟ್ ಡೈರೆಕ್ಷನ್ಗೆ, ನನಗೆ ಅದು ಹೇಗೆ ಕಾಣಿಸುತ್ತೆ, ಡಾರ್ಕ್ ಆಗಿ ಕಾಣಿಸುತ್ತೆ ಇನ್ ಕೇಸ್ ಆಫ್ ಟ್ರೂ ಸೊಲ್ಯೂಷನ್. ಅರ್ಥ ಆಗಿದೆ? ಬಟ್ ಇನ್ ಕೇಸ್ ಆಫ್ ಕೊಲೈಡಲ್ ಸೊಲ್ಯೂಷನ್, ಸೊ ಕೊಲೈಡಲ್ ಸೊಲ್ಯೂಷನ್ ಇದೆ, ಇಲ್ಲಿ ಲೈಟ್ ಬರ್ತಾ ಇದೆ. ಸೊ ಈ ಡೈರೆಕ್ಷನ್ ಅಲ್ಲಿ ಲೈಟ್ ಡೈರೆಕ್ಷನ್ ಅಲ್ಲಿ ನೋಡಿದಾಗ ಏನ್ ಕಾಣಿಸ್ತು ಅಂತ ಹೇಳಿದ್ರೆ ಲೈಟ್ ಪಾತ್ ಹೇಗೆ ಪಾಸ್ ಆಗಿದೆ ಲೈಟ್ ಅನ್ನೋ ಪಾತ್ ನಾನು ಅಬ್ಸರ್ವ್ ಮಾಡ್ತೀನಿ. ಬಿಕಾಸ್ in the colloidal solution the light is scattered with the colloidal particles. ಅರ್ಥ ಆಗ್ತಿದೆಯಾ? The scattering of light by the colloidal particles in the colloidal solution is called as Tyndall effect ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಏನು Tyndall effect ಅಂತಂದ್ರೆ the scattering of light by the colloidal particles in the colloidal solution are called as Tyndall effect ಅಂತ ಹೇಳ್ತೀವಿ. ಆ ಫಿನಾಮಿನನ್ ನಾವೇನಂತೀವಿ Tyndall effect ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ? ಹಾಗೇನೆ ಇದು ಪರ್ಪೆಂಡಿಕ್ಯುಲರ್ ಆಗಿ ಲೈಟ್ ಡೈರೆಕ್ಷನ್ ಗೆ ಲೈಟ್ ಬರ್ತಾ ಇದೆ, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ನಿಂತು ನೋಡ್ತೀಯಾ ಅಂದಾಗ ಇಲ್ಯುಮಿನೇಷನ್ ಆಗುತ್ತೆ. ಬಿಕಾಸ್ ಅಲ್ಲಿ ಲೈಟ್ ಪಾರ್ಟಿಕಲ್ಸ್ ಸ್ಟ್ರೈಟ್ ಆಗಿ ಮೂವ್ ಆಗಲ್ಲ, ಏನಾಗುತ್ತೆ ಸ್ಕ್ಯಾಟರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಲೈಟ್ ಪಾರ್ಟಿಕಲ್ಸ್ ಆ ಕೊಲೈಡಲ್ ಪಾರ್ಟಿಕಲ್ಸ್ ಇಂದ ಸ್ಕ್ಯಾಟರ್ ಆದಾಗ ಆ ಲೈಟ್ ಅನ್ನೋದು ಏನಾಗುತ್ತೆ ಎಲ್ಲಾ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ ಸ್ಕ್ಯಾಟರ್ ಆಗೋದ್ರಿಂದ ನಾನು ಪರ್ಪೆಂಡಿಕ್ಯುಲರ್ ಆಗಿ ನಿಂತು ನೋಡಿದಾಗಲೂ ಕೂಡ ನನಗೆ ಏನ್ ಕಾಣುತ್ತೆ, ಇಲ್ಯುಮಿನೇಷನ್ ಕಾಣಿಸುತ್ತೆ ಅಂತ ಹೇಳಿ. ಈಗ ಅರ್ಥ ಆಯ್ತಾ ನಿಮಗೆ ಯಾಕೆ ಟ್ರೂ ಸೊಲ್ಯೂಷನ್ ಅಲ್ಲಿ ನಮಗೆ ಕ್ಲಿಯರ್ ಸೊಲ್ಯೂಷನ್ ಅಬ್ಸರ್ವ್ ಮಾಡ್ತೀವಿ, ಹಾಗೇನೆ ನಾನು ಪರ್ಪೆಂಡಿಕ್ಯುಲರ್ ಟು ದ ಲೈಟ್ ಡೈರೆಕ್ಷನ್ ಅಬ್ಸರ್ವ್ ಮಾಡಿದಾಗ ಡಾರ್ಕ್ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಕೊಲೈಡಲ್ ಸೊಲ್ಯೂಷನ್ ವಿ ಆರ್ ಅಬ್ಸರ್ವಿಂಗ್ ದ ಪಾತ್ ಆಫ್ ಲೈಟ್ ಇನ್ ದ ಲೈಟ್ ಡೈರೆಕ್ಷನ್ ಅಂಡ್ ವಿ ಆರ್ ಅಬ್ಸರ್ವಿಂಗ್ ದ ಇಲ್ಯುಮಿನೇಷನ್ ಇನ್ ದ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಂತ ನೋಡಿದಾಗ ಅರ್ಥ ಆಗ್ತಿದೆ. ಯಾಕೆ ಅಂದ್ರೆ ಸ್ಕ್ಯಾಟರಿಂಗ್ ಟೆಕ್ನಿಕ್ಸ್ ಆಗುತ್ತೆ. ಯಾಕೆ ಸ್ಕ್ಯಾಟರಿಂಗ್ ಆಗುತ್ತೆ? Because in case of colloids the particle size is large compared to true solution. True solution ಗೆ ಕಂಪೇರ್ ಮಾಡಿದ್ರೆ colloidal solution ಅಲ್ಲಿ ಪಾರ್ಟಿಕಲ್ ಸೈಜ್ ಒಂದು ಬಿಗ್ಗರ್ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಪಾರ್ಟಿಕಲ್ಸ್ ಗಳು ಆ ಲೈಟ್ ಪಾರ್ಟಿಕಲ್ಸ್ ಜೊತೆಗೆ ಸ್ಕ್ಯಾಟರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಕ್ಲಿಯರ್ ಅಲ್ವಾ? ಓಕೆ, ನಾವು ಈಗ ಮೇನ್ ಕಂಡೀಷನ್ ನಾವೇನಂತ ಹೇಳ್ತೀವಿ, ಮೇನ್ ಕಂಡೀಷನ್ ನ ಹೇಳ್ತಾ ಹೋಗ್ತೀವಿ. ಸ್ಕ್ಯಾಟರಿಂಗ್ ಆಗಬೇಕು ಅಥವಾ Tyndall effect ತೋರಿಸಬೇಕು ಅಂದ್ರೆ ಎರಡು ಮೇಜರ್ ಕಂಡೀಷನ್ಸ್. ಫಸ್ಟ್ ಕಂಡೀಷನ್ ಏನು ಅಂತಂದ್ರೆ ಪಾರ್ಟಿಕಲ್ ಸೈಜ್ ಹೇಗಿರ್ಬೇಕು, ಪಾರ್ಟಿಕಲ್ ಸೈಜು ಅಥವಾ ಹೇಗಿರಬಾರ್ದು ಪಾರ್ಟಿಕಲ್ ಸೈಜು ಅಂತ ನೋಡೋಕೆ ದ ಪಾರ್ಟಿಕಲ್ ಸೈಜ್ ಈಸ್ ನಾಟ್ ಟೂ ಮಚ್ ಸ್ಮಾಲ್ ಅಂತ ಹೇಳ್ಬೇಕು. ಅಂದ್ರೆ ಪಾರ್ಟಿಕಲ್ ಸೈಜ್ ತುಂಬಾ ಚಿಕ್ಕದಾಗಿರ್ಬೇಕು,
ಚಿಕ್ಕದಾಗಿ ಇರಬಾರ್ದು. ಎಷ್ಟು ಚಿಕ್ಕದಾಗಿ ಇರಬಾರ್ದು ಅಂತಂದ್ರೆ the particle size is not too much smaller than the wavelength of light used. ನಾವು ಯಾವ ಲೈಟ್ ನ ಯೂಸ್ ಮಾಡ್ತೀವಿ ಅಲ್ಲಿ ಆ ಲೈಟ್ ನ ವೇವ್ಲೆಂತ್ ಗಿಂತ ಆ ಪಾರ್ಟಿಕಲ್ ನ ಸೈಜ್ ಅನ್ನೋದು ಏನಾಗಿರ್ಬಾರ್ದು, ಚಿಕ್ಕದಿರಬಾರ್ದು. ಹಾಗೇನಾದ್ರು ಇತ್ತು ಅಂತಂದ್ರೆ ಏನಾಗುತ್ತೆ, ಅಲ್ಲಿ ಯಾವ ರೀತಿ ಟಿಂಡಾಲ್ ಎಫೆಕ್ಟ್ ತೋರಿಸೋದಿಲ್ಲ ಅಂತ ಹೇಳ್ತಾರೆ. ಲೈಕ್ ಟ್ರೂ ಸೊಲ್ಯೂಷನ್ ಅರ್ಥ ಆಗ್ತಿದ್ಯಾ? ಸೊ ಸೆಕೆಂಡ್ ಕಂಡೀಷನ್ ಬಂತು ಅಂತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ. refractive indices of the dispersion phase and dispersion medium is different greater in its magnitude ಅಂತ ಹೇಳಿ. ಅಂದ್ರೆ refractive indices of the dispersion phase ಮತ್ತೆ dispersion medium ನ ವ್ಯಾಲ್ಯೂ ಏನಿರುತ್ತೆ, ಮ್ಯಾಗ್ನಿಟ್ಯೂಡ್ ಏನಿರುತ್ತೆ, ಅದು ಲಾರ್ಜ್ ಡಿಫರೆನ್ಸ್ ಇತ್ತು ಅಂತಂದ್ರೆ ಏನಾಗುತ್ತೆ, ಟಿಂಡಾಲ್ ಎಫೆಕ್ಟ್ ಆಗುತ್ತೆ. ಸಪೋಸ್ ಆ ಡಿಫರೆನ್ಸ್ ಕಡಿಮೆ ಇತ್ತು ಅಂದ್ರೆ ಏನಾಗುತ್ತೆ, ಟಿಂಡಾಲ್ ಎಫೆಕ್ಟ್ ಆಗಲ್ಲ. ನಿಮ್ಗೆ ಗೊತ್ತಿದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತಂದ್ರೆ ವೆಲಾಸಿಟಿ ಆಫ್ ಲೈಟ್ ಇನ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಅಂತ ಹೇಳಿ. ಒಂದು ಲೈಟ್ ನಾನು ಪಾಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೊ ಅದು ವ್ಯಾಕ್ಯೂಮ್ ಅಲ್ಲಿ ಅದರ ವೆಲಾಸಿಟಿ ಏನಿರುತ್ತೆ, ಹಾಗೇನೆ ಅದನ್ನ ಯಾವ್ದಾದ್ರು ಮೀಡಿಯಂ ಅಲ್ಲಿ ನಾನು ಪಾಸ್ ಮಾಡಿದಾಗ ವೆಲಾಸಿಟಿ ಏನ್ ಚೇಂಜಸ್ ಆಗುತ್ತೆ, ಅದನ್ನ ನಾನು ಆ ರೇಷಿಯೋ ಏನಂತ ಹೇಳ್ತೀನಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀನಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು? ಇಟ್ ಇಸ್ ದ ರೇಷಿಯೋ ಆಫ್ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಟು ದ ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಂ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತಂದ್ರೆ ನಾವು ಲೈಟ್ ಪಾಸ್ ಮಾಡ್ತೀವಲ್ಲ, ಆ ಲೈಟ್ ಪಾಸ್ ಮಾಡುವಾಗ ಆ velocity of light in the vacuum to the velocity of light in dispersion phase and dispersion medium, ಅದನ್ನ ನಾನು ಏನಂತ refractive indices of the dispersive phase and dispersion medium is large ಅಂತ ಹೇಳಿ, its magnitude ಅಂತ. ಆ ಡಿಫರೆನ್ಸ್ ಅನ್ನೋದು ಲಾರ್ಜ್ ಇತ್ತು ಅಂತಂದ್ರೆ ಟಿಂಡಾಲ್ ಎಫೆಕ್ಟ್ ಏನಾಗುತ್ತೆ, ಟೇಕ್ಸ್ ಪ್ಲೇಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾವ್ದು ಫಾಸ್ಟ್ ಆಗಿ ಮೂವ್ ಆಗುತ್ತೆ, ಯಾವ್ದಲ್ಲಿ ಸ್ಲೋ ಆಗಿ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ತರ ಡಿಫರೆನ್ಸ್ ಇದ್ರೆ ಏನಾಗುತ್ತೆ, ಟಿಂಡಾಲ್ ಎಫೆಕ್ಟ್ ಅನ್ನು ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ ದೀಸ್ ಆರ್ ಟೂ ಮೇನ್ ಕಂಡೀಷನ್. ತುಂಬಾನೇ ಇಂಪಾರ್ಟೆಂಟ್. ನಿಮಗೆ ಎಂಟ್ರೆನ್ಸ್ ಅಲ್ಲಿ ಕೂಡ ಡೈರೆಕ್ಟ್ ಆಗಿ ಕ್ವೆಶ್ಚನ್ ಕೇಳಬಹುದು, ವಾಟ್ ಆರ್ ದ ಕಂಡೀಷನ್ ಫಾರ್ ಟಿಂಡಾಲ್ ಎಫೆಕ್ಟ್ ಅಂತ ಆಪ್ಷನ್ಸ್ ಕೊಡ್ತಾ ಹೋಗ್ಬೋದು, ಅಥವಾ ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾ ಹೋಗ್ಬೋದು. ಸೊ ಎರಡನ್ನ ನೆನಪಿಟ್ಕೊಳ್ಳಿ. ಒಂದು, ಪಾರ್ಟಿಕಲ್ ಸೈಜ್ ಇಸ್ not too much smaller than the wavelength of the light used. Another one is the refractive indices of the dispersive phase and dispersion medium difference is large in its magnitude ಅಂತ ಹೇಳಿ. ಡಿಫರೆನ್ಸ್ ಅನ್ನೋದು ಲಾರ್ಜ್ ಇರಬೇಕು ಅಂತ ಹೇಳ್ಬಿಟ್ಟು, ಮ್ಯಾಗ್ನಿಟ್ಯೂಡ್ ಏನಾದ್ರು ವ್ಯಾಲ್ಯೂ ಅನ್ನೋದು ಏನಾಗಬೇಕು, ಜಾಸ್ತಿ ಇರಬೇಕು ಅಂತ ಹೇಳ್ಬಿಟ್ಟು. So this is about the condition for Tyndall effect ಅಂತ ಹೇಳ್ಬಿಟ್ಟು. Okay. So another one, the scientist Zsigmondy in 1903. Zsigmondy ಅನ್ನೋ ಒಬ್ಬ ಸೈಂಟಿಸ್ಟ್ 1903 ಅಲ್ಲಿ by using this Tyndall effect they set up the one apparatus called as ultra microscope. ಈ Zsigmondy ಅನ್ನೋ ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ತಾರೆ 1903 ಅಲ್ಲಿ ಈ ಟಿಂಡಾಲ್ ಎಫೆಕ್ಟ್ ನ ಬೇಸಿಕ್ ಆಗಿ ಇಟ್ಕೊಂಡ್ಬಿಟ್ಟು, ಟಿಂಡಾಲ್ ಎಫೆಕ್ಟ್ ನ ಪ್ರಿನ್ಸಿಪಲ್ ನ ಇಟ್ಕೊಂಡ್ಬಿಟ್ಟು ಅವನೇನ್ ಮಾಡ್ತಾನೆ, ಒಂದು ಅಪರ್ಟಸ್ ನ ಸೆಟಪ್ ಮಾಡ್ತಾನೆ. ಅಪರ್ಟಸ್ ನ ನಾವೇನಂತ ಹೇಳ್ತೀವಿ, ಅಲ್ಟ್ರಾ ಮೈಕ್ರೋಸ್ಕೋಪ್ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಗ್ತಿದ್ಯಾ? ಏನ್ ಮಾಡ್ತಾನೆ ಅವನು ಅಂತಂದ್ರೆ, ಈ ಟಿಂಡಾಲ್ ಎಫೆಕ್ಟ್ ನೋಡ್ತಾ ಇದ್ದೀವಿ, ಸೋರ್ಸ್ ಇದೆ, ಹೌದಾ? ಸೋರ್ಸ್ ಅಂದ್ರೆ ಲೈಟ್ ಸೋರ್ಸ್ ತಗೊಂಡಿದೀವಿ. ಸೊ ಅದನ್ನ ಒಂದು ಲೆನ್ಸ್ ಮೂಲಕ ಪಾಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಕೊಲೈಡಲ್ ಸೊಲ್ಯೂಷನ್ ಇರೋದಂತದ್ದು ಕೊಲೈಡಲ್ ಸೊಲ್ಯೂಷನ್ ಇದೆ. ಈ ಕೊಲೈಡಲ್ ಸೊಲ್ಯೂಷನ್ ಗೆ ನಾನು ಲೈಟ್ ನ ಪಾಸ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೆ, ಕೊಲೈಡಲ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ಡ್ ಆಗಿದೆ. ಆಲ್ ಡೈರೆಕ್ಷನ್ ಅಲ್ಲಿ ಕೊಲೈಡಲ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ಡ್ ಆಗಿದೆ. ನಾನು ಅದನ್ನ ಪರ್ಪೆಂಡಿಕ್ಯುಲರ್ ನಿಂತು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಮೈಕ್ರೋಸ್ಕೋಪ್ ಇದೆ, ನಾರ್ಮಲ್ ಆರ್ಡಿನರಿ ಮೈಕ್ರೋಸ್ಕೋಪ್ ಇದೆ. ಓಕೆನಾ? ಈ ಆರ್ಡಿನರಿ ಮೈಕ್ರೋಸ್ಕೋಪ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ ನನಗೆ ಏನ್ ಕಾಣುತ್ತೆ ಅಂತಂದ್ರೆ, ಈ ಆರ್ಡಿನರಿ ಮೈಕ್ರೋಸ್ಕೋಪ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ ನನಗೆ ಅಲ್ಲಿ ಆ ಪಾರ್ಟಿಕಲ್ಸ್ ಏನಾಗುತ್ತೆ, ಸ್ಕ್ಯಾಟರ್ಡ್ ಆಗ್ತದೆ. ಹೌದಾ? ಲೈಟ್ ಪಾತ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಅಬ್ಸರ್ವ್ ಮಾಡ್ತೀನಿ, ಜಸ್ಟ್ ಇಲ್ಯುಮಿನೇಷನ್ ಅಬ್ಸರ್ವ್ ಮಾಡ್ತೀನಿ ನಾನು ಎಲ್ಲಿ, ನಾರ್ಮಲ್ ಮೈಕ್ರೋಸ್ಕೋಪ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಏನಾಗುತ್ತೆ, ಅದೇ ನಾನು ಅಲ್ಟ್ರಾ ಮೈಕ್ರೋಸ್ಕೋಪ್ ನ ತಗೊಂಡೆ ಅಂತಂದ್ರೆ, ಸಪೋಸ್ ಅಲ್ಟ್ರಾ ಮೈಕ್ರೋಸ್ಕೋಪ್ ನ ನಾನು ಯೂಸ್ ಮಾಡ್ಕೊಂಡೆ ಅಂತಂದ್ರೆ, ಸೊ ಈ ಸ್ಕ್ಯಾಟರಿಂಗ್ ಪ್ರೋಸೆಸ್ ಇಟ್ಕೊಂಡು ಅವನು ಏನ್ ಮಾಡ್ತಾನೆ, ಅಲ್ಟ್ರಾ ಮೈಕ್ರೋಸ್ಕೋಪ್ ನ ಸೆಟಪ್ ಮಾಡ್ತಾ ಹೋಗ್ತಾನೆ. ಆ ಅಲ್ಟ್ರಾ ಮೈಕ್ರೋಸ್ಕೋಪ್ ಅಲ್ಲಿ ಹೇಗೆ ನಾನು ಅಬ್ಸರ್ವ್ ಮಾಡ್ತೀನಿ ಅಂದ್ರೆ, ಕೊಲೈಡಲ್ ಸೊಲ್ಯೂಷನ್ ನ ಲೈಟ್ ಬೀಮ್ ನ ಕೊಲೈಡಲ್ ಸೊಲ್ಯೂಷನ್ ಗೆ ಪಾಸ್ ಮಾಡಿದಾಗ ನನಗೆ the individual colloidal particles are appears as a star. ಅರ್ಥ ಆಗ್ತಿದ್ಯಾ? ಅಲ್ಲೇನಾಗುತ್ತೆ, ನಿಮಗೆ ಇಂಡಿವಿಜುವಲ್ ಕೊಲೈಡಲ್ ಪಾರ್ಟಿಕಲ್ ಅನ್ನೋದು ಸ್ಟಾರ್ಸ್ ತರ ಕಾಣಿಸ್ತಾ ಹೋಗುತ್ತೆ. ಅಂತಂದ್ರೆ ಜಸ್ಟ್ ಅದೇನು ಬ್ರೈಟ್ ಸ್ಪಾರ್ಕ್ ತರ ಕಾಣಿಸ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಅಲ್ಲಿ ನನಗೆ ಯಾವುದೇ ರೀತಿ ಕೊಲೈಡಲ್ ಪಾರ್ಟಿಕಲ್ ನ ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು ಅಪಿಯರ್ ಆಗೋದಿಲ್ಲ ಎಲ್ಲಿ, ಅಲ್ಟ್ರಾ ಮೈಕ್ರೋಸ್ಕೋಪ್ ಅಲ್ಲಿ. ಸೊ ಜಸ್ಟ್ ಇಟ್ ಅಪಿಯರ್ಸ್ ಆಸ್ ಅ ಸ್ಟಾರ್. ಅಲ್ಲಿ ಇಂಡಿವಿಜುವಲ್ ಕೊಲೈಡಲ್ ಪಾರ್ಟಿಕಲ್ಸ್ ಗಳು ಸ್ಟಾರ್ಸ್ ತರ ಅಪಿಯರ್ಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆ ಹೇಳೋದು? So this is about ultra microscope andre. So this ultra microscope cannot show about the size and the shape of the colloidal particles anta ಹೇಳ್ತಾ. ಈ ultra microscope ಇಂದ ನಮಗೆ ಏನಾಗುತ್ತೆ, ಜಸ್ಟ್ ಅದು ಕೊಲೈಡಲ್ ಸೊಲ್ಯೂಷನ್ ಟ್ರೂ ಸೊಲ್ಯೂಷನ್ ಅಂತ ಡಿಫರೆನ್ಶಿಯೇಟ್ ಮಾಡಬಹುದು ನಾವು. ಅರ್ಥ ಆಗ್ತಿದೆ? ಈ ಟಿಂಡಾಲ್ ಎಫೆಕ್ಟ್ ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಟಿಂಡಾಲ್ ಎಫೆಕ್ಟ್ ಇಸ್ ಯೂಸ್ಡ್ ಟು ಡಿಫರೆನ್ಶಿಯೇಟ್ ದಿ ಕೊಲೈಡಲ್ ಸೊಲ್ಯೂಷನ್ ಅಂಡ್ ಟ್ರೂ ಸೊಲ್ಯೂಷನ್ ಅಂತ ಹೇಳ್ ಮಾಡ್ತೀವಿ. ಹಾಗೇನೆ ಅಲ್ಟ್ರಾ ಮೈಕ್ರೋಸ್ಕೋಪ್ ಕೂಡ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ,
in order to differentiate the colloidal solution and true solution. But it cannot show the size and shape of the colloidal particles ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ಈ ಲೈಟ್ ಪಾಸ್ ಮಾಡ್ತಾ ಇದ್ದೀವಿ, ಏನ್ ಕಾಣಿಸ್ತಾ ಇದೆ, ಈ ಕೋನ್ ಶೇಪ್ ಇದೆ, ಇದನ್ನ ನಾವು ಟಿಂಡಾಲ್ ಕೋನ್ ಅಂತ ಹೇಳ್ತೀವಿ. ಈ ಟಿಂಡಾಲ್ ಎಫೆಕ್ಟ್ ಆಗೋದ್ರಿಂದ ಈ ಶೇಪ್ ಆಫ್ ಕೋನ್ ಅಬ್ಸರ್ವ್ ಮಾಡ್ತೀವಿ. ಸೊ ದಟ್ ಇದನ್ನ ಟಿಂಡಾಲ್ ಕೋನ್ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಅಬೌಟ್ ದಿ ಟಿಂಡಾಲ್ ಎಫೆಕ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಕಮಿಂಗ್ ಟು ದ ಕಲರ್. ಸೊ ಈ ಕಲರ್ ಆಫ್ ದ ಕೊಲಾಯ್ಡಲ್ ಸೊಲ್ಯೂಷನ್ಸ್ ಅಂತ ನೋಡಕ್ ಹೋದ್ರೆ, ಹೇಗೆ ಕಲರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕಲರ್ ಅನ್ನೋದು ಅಂತಂದ್ರೆ, ಇಟ್ ಡಿಪೆಂಡ್ಸ್ ಅಪಾನ್ ದ ಪಾರ್ಟಿಕಲ್ ಸೈಜ್ ಆಸ್ ವೆಲ್ ಆಸ್ ದ ನೇಚರ್ ಆಫ್ ದ ಪಾರ್ಟಿಕಲ್. ಸೊ ಈ ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿ ಕಲರ್ ಅನ್ನುವಂಥದ್ದು ಆ ಪಾರ್ಟಿಕಲ್ ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. at the same time it depends also on nature of the colloidal particle. colloidal particle ನ ನೇಚರ್ ಮೇಲೆ ಕೂಡ ಏನಾಗುತ್ತೆ, ಇದು ಡಿಪೆಂಡ್ ಆಗಿರುತ್ತೆ. ಹಾಗೇನೆ in which way we are observing the light ಅಂತ ಹೇಳ್ತಾರೆ, ಅದು ಕೂಡ ಇಂಪಾರ್ಟೆಂಟ್. in which way means ಅಂತಂದ್ರೆ, suppose we are observing the reflected light or we are observing the transmitted light. ಅರ್ಥ ಆಗ್ಲಿಲ್ಲ ನೀವು ಹೇಳೋದು, ನೀವು ಯಾವ ಲೈಟ್ ನ ಅಬ್ಸರ್ವ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ಏನಾಗುತ್ತೆ, ಈ ಕಲರ್ ಆಫ್ ದ ಕೊಲಾಯ್ಡಲ್ ಸೊಲ್ಯೂಷನ್ ಡಿಪೆಂಡ್ಸ್ ಆಗುತ್ತೆ. ನೀವು ಸಪೋಸ್ ರಿಫ್ಲೆಕ್ಟೆಡ್ ಲೈಟ್ ನ ಅಬ್ಸರ್ವ್ ಮಾಡ್ತಿದ್ದೆ ಅಂದ್ರೆ ನಿಮಗೆ ಒಂದು ಕಲರ್ ಕಾಣುತ್ತೆ, ಬಿಕಾಸ್ ರಿಫ್ಲೆಕ್ಷನ್ ಆಗಿರುವಂತ ಲೈಟ್ ವೇವ್ ಲೆಂತ್ ಏನಾಗುತ್ತೆ, ಚೇಂಜ್ ಇರುತ್ತೆ. ಅಥವಾ ಟ್ರಾನ್ಸ್ಮಿಟ್ ಆಗಿರುವಂತದ್ದು ಲೈಟ್ ವೇವ್ ಲೆಂತ್ ಏನಾಗುತ್ತೆ, ಚೇಂಜ್ ಇರುತ್ತೆ. ಸೊ ನೀವು ಯಾವ ವೇವ್ ಲೆಂತ್ ನ ಅಬ್ಸರ್ವ್ ಮಾಡ್ತಾ ಇದೆ, ಯಾವ ಲೈಟ್ ನ ಅಬ್ಸರ್ವ್ ಮಾಡ್ತೀವಿ ಅಂದ್ರೂ ಕೂಡ ಏನಾಗುತ್ತೆ, ತುಂಬಾನೇ ಇಂಪಾರ್ಟೆಂಟ್. ಇನ್ ವಿಚ್ ವೇ ವಿ ಆರ್ ಅಬ್ಸರ್ವಿಂಗ್ ದ ಲೈಟ್ ಅಂತ ಹೇಳಿ, ದಟ್ ಈಸ್ ಇನ್ ರಿಫ್ಲೆಕ್ಟೆಡ್ ಲೈಟ್ ಆರ್ ದ ಟ್ರಾನ್ಸ್ಮಿಟೆಡ್ ಲೈಟ್ ಅಂತ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಲರ್ ಆಗೋದು ಯಾವ್ದಾದ್ರ ಮೇಲೆ ಇಂಪಾರ್ಟೆಂಟ್ ಡಿಪೆಂಡ್ಸ್ ಆಗಿದೆ, ಇಟ್ ಡಿಪೆಂಡ್ಸ್ ಅಪಾನ್ ಪಾರ್ಟಿಕಲ್ ಸೈಜ್ ಅಂಡ್ ನೇಚರ್ ಆಫ್ ದ ಪಾರ್ಟಿಕಲ್ ಅಂಡ್ ಇನ್ ವಿಚ್ ವೇ ವಿ ಆರ್ ಅಬ್ಸರ್ವಿಂಗ್ ದ ಲೈಟ್ ಅಂತ ಹೇಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನಾವು ವಾಟರ್ಗೆ ಒಂದು ಸ್ವಲ್ಪ ಮಿಲ್ಕ್ ನ ಮಿಕ್ಸ್ ಮಾಡ್ತೀವಿ ಅಂತ ಅನ್ಕೋಣ, ಓಕೆನಾ. ವಾಟರ್ಗೆ ಮಿಲ್ಕ್ ನ ಮಿಕ್ಸ್ ಮಾಡಿ ನಾನು ರಿಫ್ಲೆಕ್ಟೆಡ್ ಲೈಟ್ ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು, ಓಕೆನಾ. ರಿಫ್ಲೆಕ್ಟೆಡ್ ಲೈಟ್ ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ, ಇಟ್ ಅಪಿಯರ್ಸ್ ಬ್ಲೂ ಇನ್ ಕಲರ್. ನನ್ಗೆ ಹೆಂಗ್ ಕಾಣುತ್ತೆ, ಅದು ಬ್ಲೂ ಕಲರ್ ಕಾಣುತ್ತೆ. ಅದರಲ್ಲಿ ಆ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಲ್ಲಿ ಲೈಟ್ ರಿಫ್ಲೆಕ್ಟ್ ಆಗುತ್ತಲ್ಲ, ಆ ರಿಫ್ಲೆಕ್ಟೆಡ್ ಲೈಟ್ ನ ನಾನು ಅಬ್ಸರ್ವ್ ಮಾಡ್ತೀನಿ, ಬ್ಲೂ ಕಲರ್ ಕಾಣುತ್ತೆ. ಅದೇನೆ ನಾನು ಟ್ರಾನ್ಸ್ಮಿಟೆಡ್ ಲೈಟ್ ನ ಅಬ್ಸರ್ವ್ ಮಾಡಿದೆ, ಆ ರಿಫ್ಲೆಕ್ಟ್ ಆಗಿ ಹೋದಂತ ಲೈಟ್ ಏನಾಗುತ್ತೆ, ಟ್ರಾನ್ಸ್ಮಿಟ್ ಆಗುತ್ತಲ್ಲ, ಆ ಟ್ರಾನ್ಸ್ಮಿಟೆಡ್ ಲೈಟ್ ನ ಅಬ್ಸರ್ವ್ ಮಾಡಿದ್ರೆ ಏನ್ ಕಾಣುತ್ತೆ, ನನಗೆ ರೆಡ್ ಕಲರ್ ಕಾಣುತ್ತೆ. ಅಂದ್ರೆ ಇನ್ ವಿಚ್ ವೇ ವಿ ಆರ್ ಅಬ್ಸರ್ವಿಂಗ್ ದ ಲೈಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಇನ್ನು ನಿಮ್ಗೆ ಗೊತ್ತಿದೆ, ಈ ಕೊಲಾಯ್ಡಲ್ ಪಾರ್ಟಿಕಲ್ ಸೈಜ್ ಸ್ಮಾಲ್ ಇತ್ತು ಅಂತಂದ್ರೆ ಅದೇನಾಗಲ್ಲ, ಸ್ಕ್ಯಾಟರಿಂಗ್ ಆಗೋದಿಲ್ಲ ಈ ಟ್ರೂ ಸೊಲ್ಯೂಷನ್. ಸೊ ಆ ಪಾರ್ಟಿಕಲ್ ಸೈಜ್ ಮೇಲೆ ಕೂಡ ಅದು ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಸೊ ಇನ್ನು ಒಂದು ಬೆಸ್ಟ್ ಎಕ್ಸಾಂಪಲ್ಸ್ ಅಂತಂದ್ರೆ, ನಾವು ಗೋಲ್ಡ್ ನೋಡಿರ್ತೀವಿ, ಹೌದಾ. ಗೋಲ್ಡ್ ನಮಗೆ ಗೊತ್ತಿರೋ ಒಂದು ಯಾಕೆ ಇರುತ್ತೆ, ಗೋಲ್ಡನ್ ಕಲರ್ ಇರುತ್ತೆ ಅಂತ ಹೇಳಿ. ಬಟ್ ಗೋಲ್ಡ್ ಈಸ್ ಆಲ್ಸೋ, ಗೋಲ್ಡ್ ಸಾಲ್ ಈಸ್ ಆಲ್ಸೋ ಹ್ಯಾವಿಂಗ್ ರೆಡ್ ಕಲರ್, blue color, green color and purple color, and these are all the colors are depends upon the particle size of the gold sol. ಅರ್ಥ ಆಗ್ತಿದೆಯಾ? ಗೋಲ್ಡ್ ಸಾಲ್, ಫೈನೆಸ್ಟ್ ಗೋಲ್ಡ್ ಪಾರ್ಟಿಕಲ್ ಸಾಲ್ ನ ನಾವು ರೆಡ್ ಕಲರ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಹಾಗೇನೆ when the size increases, size ಹಾಗೆ ಇನ್ಕ್ರೀಸ್ ಆಗ್ತಾ ಹೋದಾಗ ಕೂಡ ನಮಗೆ ಅದು ನೆಕ್ಸ್ಟ್ ಪರ್ಪಲ್ ಕಲರ್ ಗೆ, ಬ್ಲೂ ಕಲರ್ ಗೆ, ಹಾಗೆ ನೆಕ್ಸ್ಟ್ ಫೈನಲಿ ಏನಾಗುತ್ತೆ, ಗೋಲ್ಡನ್ ಕಲರ್ ಬರುತ್ತೆ. ಪಾರ್ಟಿಕಲ್ ಸೈಜ್ ಅನ್ನೋದು ಗೋಲ್ಡನ್ ಕಲರ್. ಏನಾಗುತ್ತೆ, ಸೈಜ್ ಇನ್ಕ್ರೀಸ್ ಆದಾಗ ಕೂಡ ಪಾರ್ಟಿಕಲ್ ಸೈಜ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ ನಾವು. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ಅಬೌಟ್ ದಿ ಕಲರ್ ಆಫ್ ದ ಕೊಲಾಯ್ಡಲ್ ಸೊಲ್ಯೂಷನ್ ಅಂತ ಹೇಳಿ. ನೆಕ್ಸ್ಟ್ ಒನ್ ಈಸ್ ಬ್ರೌನಿಯನ್ ಮೂವ್ಮೆಂಟ್ ಅಂತ ಹೇಳಿ. ವಾಟ್ ಇಸ್ ದಿಸ್ ಬ್ರೌನಿಯನ್ ಮೂವ್ಮೆಂಟ್ ಅಂದ್ರೆ, so this movement in the colloidal solution was first observed by Robert Brown. Therefore this is called as Brownian movement. So ಇದನ್ನ ಫಸ್ಟ್ ಅಬ್ಸರ್ವ್ ಮಾಡಿದನು ಒಬ್ಬ ರಾಬರ್ಟ್ ಬ್ರೌನ್ ಅನ್ನೋ ಒಬ್ಬ ಸೈಂಟಿಸ್ಟ್. ಸೊ ದಟ್ ಅವನ ನೇಮ್ ಏನ್ ಮಾಡಿ ಈ ಫಿನಾಮಿನಾಗೆ ಬೇಸ್ ಮಾಡಿದ್ರೆ ದಟ್ ಈಸ್ ಬ್ರೌನಿಯನ್ ಮೂವ್ಮೆಂಟ್ ಅಂತ ಹೇಳಿ. ಏನಾಗುತ್ತೆ ಬ್ರೌನಿಯನ್ ಮೂವ್ಮೆಂಟ್ ಅಂತಂದ್ರೆ, ಇಲ್ಲಿ colloidal solution, that is the zigzag movement of colloidal solution in the colloidal particles is called as Brownian movement. What is this Brownian movement ಅಂತಂದ್ರೆ, the zigzag motion of colloidal particles in the colloidal solution are called as Brownian movement ಅಂತ ಹೇಳ್ತಾ ಹೋಗ್ತೀವಿ, ಓಕೆನಾ. ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿ ಈ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಗಳು ಜಿಗ್ಜಾಗ್ ಅಲ್ಲಿ ಕಂಟಿನ್ಯೂಸ್ ಜಿಗ್ಜಾಗ್ ಮೋಷನ್ ಅಲ್ಲಿ ಮೂವ್ ಆಗ್ತಾ ಇರುವಂತ ಒಂದು ಫೆನಾಮಿನಾನ ನಾವೇನಂತ ಹೇಳ್ತೀವಿ, ಬ್ರೌನಿಯನ್ ಮೂವ್ಮೆಂಟ್ ಅಂತ ಹೇಳಿ. ಕಂಟಿನ್ಯೂಸ್ ಆಗಿ ಇದೇ ರೀತಿ ಮೂವ್ ಆಗ್ತಾನೆ ಇರುತ್ತೆ ಅಂತ ಹೇಳಿ. ಅಂಡ್ ಇಟ್ ಈಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ಸೈಜ್ ಆಫ್ ದ colloidal particle. Size of the colloidal particle depend ಆಗುತ್ತೆ. And it is depends upon the viscosity of the dispersion medium ಅಂತ ಹೇಳಿ. ವಿಸ್ಕಾಸಿಟಿ ಮೇಲೆ ಕೂಡ ಏನಾಗುತ್ತೆ, ಇದು ಡಿಪೆಂಡ್ಸ್ ಆಗುತ್ತೆ. If the size is very small and the less viscous solution, it shows the faster Brownian movement ಅಂತ ಹೇಳ್ತು. ಅಂದ್ರೆ ಪಾರ್ಟಿಕಲ್ ಸೈಜ್ ತುಂಬಾ ಚಿಕ್ಕದಿತ್ತು, ಹಾಗೇನೆ ಸೊಲ್ಯೂಷನ್ ಲೆಸ್ ವಿಸ್ಕಸ್ ಇತ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಬ್ರೌನಿಯನ್ ಮೂವ್ಮೆಂಟ್ ತುಂಬಾ ಫಾಸ್ಟ್ ಆಗಿ
ಅಂತಂದ್ರೆ ನಾವೀಗ ಯಾವುದೋ ಒಂದು ಪಾರ್ಟಿಕಲ್ ಒಂದಷ್ಟು ಪಾರ್ಟಿಕಲ್ಸ್ ತಗೊಂಡ್ಬಿಟ್ಟು ವಾಟರ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಸ್ಟಿಲ್ ಮಾಡ್ತಾ ಇದ್ರೆ ಪಾರ್ಟಿಕಲ್ಸ್ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾನೆ ಇರುತ್ತೆ, ಜಿಗ್ಜಾಗ್ ಮೋಷನ್ ಮೂವ್ ಆಗ್ತಾನೆ ಇರುತ್ತಲ್ವಾ, ಅಂದ್ರೆ ಅದು ಸೆಟಲ್ಡ್ ಆಗೋದಿಲ್ಲ, ಕರೆಕ್ಟ್ ಅಲ್ವಾ? ಸೊ ಅದನ್ನ ನಾವೇನಂತ ಹೇಳ್ತೀವಿ ಸ್ಟಿರಿಂಗ್ ಎಫೆಕ್ಟ್ ಅಂತೀವಿ. ಸೇಮ್ ಎಫೆಕ್ಟ್ ಇದು ಕೂಡ ಆಗುತ್ತೆ. ಬ್ರೌನಿಂಗ್ ಮೂವ್ಮೆಂಟ್ ಅಲ್ಲೂ ಕೂಡ ಕೊಲೈಡಲ್ ಪಾರ್ಟಿಕಲ್ಸ್ ನ ಕೆನಾಟ್ ಬಿ ಸೆಟಲ್ಡ್ ಅಂತ ಹೇಳಿ. ಆ ಕೊಲೈಡಲ್ ಪಾರ್ಟಿಕಲ್ ಸೆಟಲ್ಡ್ ಆಗಕ್ಕೆ ಬಿಡೋದೇ ಇಲ್ಲ ಅದು, ಯಾಕೆಂದ್ರೆ ಪಾರ್ಟಿಕಲ್ ಸೈಜ್ ಕಂಡೀಷನ್ ಪಾರ್ಟಿಕಲ್ ಸೈಜ್ ಸ್ಮಾಲ್ ಇರಬೇಕು, ಹಾಗೆ ಮೀಡಿಯಂ ಅನ್ನೋದು ಏನಾಗಿರ್ಬೇಕು ಲೆಸ್ ಡಿಸ್ಕಸ್ ಆಗಿರುತ್ತೆ. ಹಾಗಿದ್ದಾಗ ಪಾರ್ಟಿಕಲ್ಸ್ ಏನಾಗುತ್ತೆ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಅನ್ಕೊಳ್ಳಿ ತುಂಬಾ ಕ್ರೌಡ್ ಇದೆ, ಓಕೆನಾ? ಸೊ ಹಾಗೆ ನೀವು ಸ್ವಲ್ಪ ಸ್ಲಿಮ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ಓಕೆನಾ? ತುಂಬಾ ಕ್ರೌಡ್ ಇದೆ, ಸ್ಲಿಮ್ ಇದ್ದೀರಾ, ಆದ್ರೂ ಕೂಡ ನಿಮ್ಗೆ ಆ ಕ್ರೌಡ್ ನ ಪಾಸ್ ಮಾಡೋಕ್ಕೆ ಫಾಸ್ಟ್ ಆಗಿ ಓಡಕ್ಕಾಗತ್ತಾ? ಅಲ್ಲಿ ಕ್ರೌಡ್ ಇದ್ದಾಗ ಆಗೋದಿಲ್ಲ, ಓಕೆನಾ? ಅದೇ ತುಂಬಾ ಖಾಲಿ ಇದೆ, ರೋಡ್ ಖಾಲಿ ಇದೆ, ಯಾರು ಇಲ್ಲ, ನೀವು ತುಂಬಾ ಸ್ಲಿಮ್ ಆಗಿದ್ದೀರಾ ಅಂತಂದ್ರೆ ಏನ್ ಮಾಡ್ತೀವಿ? ಫಾಸ್ಟ್ ಆಗಿ ಓಡ್ತಾ ಹೋಗ್ತೀವಿ, ಕರೆಕ್ಟ್? ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಸೊ ದಟ್ ಈಸ್ ಲೆಸ್ ವಿಸ್ಕಸ್ ಅಂತಂದ್ರೆ ಏನಾಗುತ್ತೆ, ಈ ಮಾಲಿಕ್ಯೂಲ್ಸ್ಗಳು ಫ್ರೀ ಆಗಿರ್ತವೆ, ವಿಸ್ಕೋಸಿಟಿ ಅನ್ನೋದು ಕಡಿಮೆ ಇರುತ್ತೆ ಅಲ್ಲಿ. ಸೊ ದಟ್ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಕೂಡ ಚಿಕ್ಕದಾಗಿರುತ್ತೆ, ಅದರ ಮಾಸ್ ಕೂಡ ಚಿಕ್ಕದಾಗಿರುತ್ತೆ, ಸೈಜ್ ಕೂಡ ಏನೋ ಚಿಕ್ಕದಾಗಿರುತ್ತೆ, ಅದು ಫಾಸ್ಟ್ ಆಗಿ ಮೂವ್ ಆಗುತ್ತೆ, ಎರ್ರರ್ ಏನಾಗುತ್ತೆ ಜಿಗ್ಜಾಗ್ ಮೋಷನ್ ಅಲ್ಲಿ ಮೂವ್ ಆಗುತ್ತೆ. ಯಾಕೆ ಅಂತ ಮೂವ್ ಆಗುತ್ತೆ ಅಂದ್ರೆ these colloidal particles are bombarded with the dispersion medium. ಆ ಡಿಸ್ಪರ್ಷನ್ ಮೀಡಿಯಂ ಜೊತೆ ಏನಾಗುತ್ತೆ ಬೊಂಬಾರ್ಡ್ಮೆಂಟ್ ಆಗುತ್ತೆ, ಅನ್ಬ್ಯಾಲೆನ್ಸ್ಡ್ ಬೊಂಬಾರ್ಡ್ಮೆಂಟ್ ಟೇಕ್ಸ್ ಪ್ಲೇಸ್ ಆಗೋದ್ರಿಂದ ಈ ಬ್ರೌನಿಯನ್ ಮೂವ್ಮೆಂಟ್ ಏನಾಗುತ್ತೆ ಟೇಕ್ಸ್ ಪ್ಲೇಸ್ ಆಗುತ್ತೆ. ಡ್ಯೂ ಟು ದಿಸ್ ಬ್ರೌನಿಯನ್ ಮೂವ್ಮೆಂಟ್ ದಿ ಕೊಲೈಡಲ್ ಪಾರ್ಟಿಕಲ್ಸ್ cannot be settled ಅಂತ ಹೇಳಿ. ಕೊಲೈಡಲ್ ಪಾರ್ಟಿಕಲ್ಸ್ ಏನಾಗುತ್ತೆ ಸೆಟಲ್ಡ್ ಆಗೋದಿಲ್ಲ, ಜಿಗ್ಜಾಗ್ ಮೋಷನ್ ಅಲ್ಲಿ ಏನಾಗ್ತಾ ಇರುತ್ತೆ ಮೂವ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ಅಬೌಟ್ ದಿ ಬ್ರೌನಿಯನ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ಪಾರ್ಟಿಕಲ್ಸ್ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಹೀಗೆ ಜಿಗ್ಜಾಗ್ ಮೋಷನ್ ಅಲ್ಲಿ ಹೀಗೆ ಮೂವ್ ಆಗ್ತಾನೆ ಇರುತ್ತೆ ಪಾರ್ಟಿಕಲ್ಸ್. ಓಕೆನಾ? ಇದನ್ನ ನಾವು ಅಬ್ಸರ್ವ್ ಮಾಡಿದ್ವಿ ಫಸ್ಟ್ ರಾಬರ್ಟ್ ಬ್ರೌನ್ ಅನ್ನೋದು, therefore it is called as Brownian movement. So this is about the today's session. In the next session we are discussing about the charge on the colloidal particles and the electrophoresis, and these are also the physical properties of the colloidal solution, and they are discussed in the next session. In the today's session we are discussed about the colligative properties, Tyndall effect, and color of the colloidal solution, and then Brownian movement. If you like my video, please subscribe, share and like. Thank you.